ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ರೀಲ್ಸ್ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲು VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ, ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಸೌಂಡ್ ಫ್ರಾಮ್ ವಿಡಿಯೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋವನ್ನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ನಂತರ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ, ಇಂಪೋರ್ಟ್ ಸೌಂಡ್ ಓನ್ಲಿ ಮೇಲೆ ಕ್ಲಿಕ್ ಮಾಡಿ. ಸೊ ಮ್ಯೂಸಿಕ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೊದಲನೇ ವೀಡಿಯೋ ಕ್ಲಿಪ್ಪನ್ನು ಮ್ಯೂಸಿಕಲ್ಲಿ ಮುಂದ್ಗಡೆ ನೋಡ್ಬೋದು ಸಾಂಗ್ ಸ್ಟಾಪ್ ಆಗಿದೆ. ಸೊ ಇಲ್ಲಿಯವರೆಗೆ ಮೊದಲನೇ ವೀಡಿಯೋ ಕ್ಲಿಪ್ಪನ್ನು ಅಡ್ಜಸ್ಟ್ ಮಾಡಿ, ಅಂದರೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋವನ್ನು ಸ್ಲೋ ಮಾಡಿ. ಸಾಂಗ್ ಸ್ಟಾಪ್ ಆಗಿದೆಯಲ್ಲ ಇಲ್ಲಿಯವರೆಗೆ ಅಡ್ಜಸ್ಟ್ ಮಾಡಿ. ಸೊ ಮೊದಲನೇ ವೀಡಿಯೋ ಕ್ಲಿಪ್ನ ಎಂಡ್ ಇದೆಯಲ್ಲ ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ನಂತರ ಸ್ವಲ್ಪ ಹಿಂದೆ ಬನ್ನಿ, ಇಲ್ಲೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಈ ಕಡೆಯಿಂದ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಸ್ವಲ್ಪ ಝೂಮ್ ಮಾಡಿ. ನಂತರ ಈ ಮ್ಯೂಸಿಕನ್ನು ಪ್ಲೇ ಮಾಡ್ತೇನೆ, ಒಂದ್ಸರಿ ಕೇಳಿ. ಹ ಅಂತ ಸೌಂಡ್ ಬರುತ್ತಲ್ಲ. ಸೊ ಇಲ್ಲಿ ನಾವು ಟೆಕ್ಸ್ಟನ್ನು ಆ್ಯಡ್ ಮಾಡೋಣ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, HAH ಅಂತ ಟೈಪ್ ಮಾಡಿ. ನಂತರ ಫಾಂಟನ್ನು ಸೆಲೆಕ್ಟ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಆಪ್ಷನ್ ಇದೆ, ಇನ್, ಔಟ್ ಮತ್ತು ಲೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಡ್ರಿಫ್ಟ್ ಅಪ್ ಆ್ಯನಿಮೇಷನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮೊದಲನೇ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ಮೊದಲನೇ ವೀಡಿಯೋದ ಎಂಡಲ್ಲಿ ಬನ್ನಿ, ಎಂಡ್ಗೆ ಬಂದು ಈ ಫೋಟೋದ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋವನ್ನು ಆ್ಯಡ್ ಮಾಡಿ. ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಾಂಗ್ ಸ್ಟಾಪ್ ಆಗಿದೆಯಲ್ಲ, ಸೊ ಇದರ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ ಈ ಫೋಟೋವನ್ನು. ಸೊ ಇಲ್ಲಿಂದ ಇಲ್ಲಿ ತನಕ ಸಾಂಗ್ ಸ್ಟಾಪ್ ಆಗಿದೆ. ಸೊ ಅದರ ಒಳಗಡೆ ಈ ಫೋಟೋವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ಸೊ ನಂತರ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ, ಫೋಟೋವನ್ನು ಕ್ರಾಪ್ ಮಾಡಿ. ನಂತರ ರೇಷಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ PNGಯನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಡ್ತೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ಇವಾಗ ನಾವು ಫೋಟೋ ಆ್ಯಡ್ ಮಾಡಿದ್ರಲ್ಲ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರದ 3 ವೀಡಿಯೋ ಕ್ಲಿಪ್ಪನ್ನು ಸಾಂಗ್ಗೆ ಅಡ್ಜಸ್ಟ್ ಮಾಡೋಣ. ಸೊ ಫೋಟೋವನ್ನು ಅಡ್ಜಸ್ಟ್ ಮಾಡಿದ ಮೇಲೆ ಈ ಕಡೆಯಿಂದ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದೇ ಮ್ಯೂಸಿಕ್ 3 ಸಾರಿ ರಿಪೀಟ್ ಆಗುತ್ತೆ. ಸೊ ಆ 3 ಸಾರಿ ರಿಪೀಟ್ ಆಗುತ್ತಲ್ಲ ಅದೇ ಥರ 3 ವೀಡಿಯೋವನ್ನು ಅದಕ್ಕೆ ಅಡ್ಜಸ್ಟ್ ಮಾಡೋಣ. ಮೊದಲನೇ ವೀಡಿಯೋ ಕ್ಲಿಪ್, ಸೊ ಇದು ಸಾಂಗ್ ಇಲ್ಲಿ ತನಕ ಇದೆ. ಇದನ್ನು ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋವನ್ನು ಸ್ವಲ್ಪ ಸ್ಲೋ ಮಾಡೋಣ. ಸೊ ವಿಡಿಯೋ ಜಾಸ್ತಿ ಲೆಂತ್ ಆದರೆ ವಿಡಿಯೋವನ್ನು ಕಟ್ ಮಾಡಿ. ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಕ್ಲಿಪ್ಪನ್ನು ಸಹ ಸ್ಲೋ ಮಾಡಿ. ಮ್ಯೂಸಿಕ್ ಎಲ್ಲಿ ಚೇಂಜ್ ಆಗುತ್ತಲ್ಲ ಅಲ್ಲಿ ತನಕ ಇದನ್ನು ಅಡ್ಜಸ್ಟ್ ಮಾಡಿ. ಲಾಸ್ಟಲ್ಲಿ ವಿಡಿಯೋ ಲೆಂತ್ ಇದ್ದರೆ ಅದನ್ನು ಕಟ್ ಮಾಡಿ. ಸೊ ಫೋಟೋ ಅಡ್ಜಸ್ಟ್ ಮಾಡಿದ್ರಲ್ಲ, ಇದರ ಈ ಕಡೆ ಒಂದು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ರಲ್ಲ ಆ ವೀಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಬನ್ನಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಇದನ್ನು ಓವರ್ಲೇ ಮಾಡಿ. ಓವರ್ಲೇ ಮಾಡಿದ ಫೋಟೋ ಇದೆಯಲ್ಲ ಇದನ್ನು ಈ ಫೋಟೋ ಅಡ್ಜಸ್ಟ್ ಮಾಡಿದ್ರಲ್ಲ ನಾವು ಅದರ ಕೆಳಗಡೆ ಅಡ್ಜಸ್ಟ್ ಮಾಡಿ. ಈ ಫೋಟೋದ ಲೆಂತನ್ನು 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಅಂದರೆ ಈ ವಿಡಿಯೋದ ಮುಂದ್ಗಡೆ ಅಡ್ಜಸ್ಟ್ ಮಾಡಿ. ಇಲ್ಲಿ ಥರ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಫೋಟೋದ. ನಂತರ ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ಈ ವಿಡಿಯೋದ ಮುಂದಿನ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ಟಿಂಗ್ಗೆ ಬನ್ನಿ. ಹಾಗೆ ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಸೊ ಇದೇ ಸ್ಕ್ರೀನ್ಶಾಟನ್ನು ಓವರ್ಲೇ ಮಾಡಿ. ನಂತರ ಈ ವಿಡಿಯೋದ ಹಿಂದಿನ ವಿಡಿಯೋಗೆ ಅಡ್ಜಸ್ಟ್ ಮಾಡಿ. ಈ ಫೋಟೋದ ಲೆಂತನ್ನು 0.3 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಹಾಗೆ ಈ ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ, ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಫೋಟೋದ ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ. ಇವಾಗ ನೀವು ಫೋಟೋವನ್ನು ಕೆಳಗೂ ಕೂಡ ಅಡ್ಜಸ್ಟ್ ಮಾಡಲಿಕ್ಕೆ ಆಗುತ್ತೆ.
ಸೊ ನಾನು ಈ ಸೈಡಲ್ಲಿ ಅಡ್ಜಸ್ಟ್ ಮಾಡ್ತೇನೆ, ನೀವು ಕೂಡ ಸೈಡ್ ಅಡ್ಜಸ್ಟ್ ಮಾಡ್ಬೋದು. ಸೊ ನಂತರ ಮುಂದಿನ ವೀಡಿಯೋ ಕ್ಲಿಪ್ಗೆ ಬನ್ನಿ. ಸೊ ಇಲ್ಲಿ ಸ್ಕ್ರೀನ್ಶಾಟ್ ತೆಗೆಯೋದು ಬೇಡ, ಇಲ್ಲಿ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ಎರಡೂ ವೀಡಿಯೋದ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ನಂತರ ಮಧ್ಯದಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಹಾಗೆ ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಲಾಸ್ಟಲ್ಲಿದ್ದ ಕೀ ಫ್ರೇಮ್ನಲ್ಲಿ ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು 0 ಮಾಡಿ. ಹಾಗೆ ಫಸ್ಟಿದ್ದ ಕೀ ಫ್ರೇಮ್ಗೆ ಬನ್ನಿ, ಇಲ್ಲೂ ಸಹ ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು 0 ಮಾಡಿ. ಮಧ್ಯದಲ್ಲಿ ಇದೆಯಲ್ಲ ಕೀ ಫ್ರೇಮ್, ಸೊ ಇದಕ್ಕೆ ಸ್ಪೀಡನ್ನು 11ಕ್ಕೆ ಅಡ್ಜಸ್ಟ್ ಮಾಡಿ, ಹಾಗೆ ಇಂಟೆನ್ಸಿಟಿಯನ್ನು 26ಕ್ಕೆ ಅಡ್ಜಸ್ಟ್ ಮಾಡಿ. ಅಂತ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಸೆಲೆಕ್ಟ್ ಮಾಡಿ, ಶೇಕ್ ಎಫೆಕ್ಟ್ಗೆ ಬ್ಲರನ್ನು ಅಡ್ಜಸ್ಟ್ ಮಾಡಿ, ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ. ಇದಕ್ಕೂ ಸಹ ಸೇಮ್, ಮೊದಲಿಗೆ ಒಂದು ಕೀ ಫ್ರೇಮ್, ಹೀಗೆ ಮಧ್ಯದಲ್ಲಿ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್, ಲಾಸ್ಟಲ್ಲಿದ್ದ ಕೀ ಫ್ರೇಮ್ಗೆ ಬ್ಲರನ್ನು 0 ಮಾಡಿ. ಸೇಮ್ ಮೊದಲಿಗೆ ಇದ್ದ ಕೀ ಫ್ರೇಮಲ್ಲೂ ಸಹ ಬ್ಲರನ್ನು 0 ಮಾಡಿ. ಮಧ್ಯದಲ್ಲಿ ಕೀ ಫ್ರೇಮ್ ಇದೆಯಲ್ಲ, ಇದಕ್ಕೆ ಬ್ಲರನ್ನು 21ಕ್ಕೆ ಅಡ್ಜಸ್ಟ್ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇಲ್ಲಿ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟನ್ನು ಕಾಪಿ ಮಾಡಿ, ಈ ಕಡೆ ಇದ್ದ ವೀಡಿಯೋಗೆ ಅಡ್ಜಸ್ಟ್ ಮಾಡಿ. ಸೊ ಇಲ್ಲಿ ನಾವು ಫೋಟೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಆ್ಯಡ್ ಮಾಡಿದ್ರಲ್ಲ, ಸೊ ಇವೆರಡು ವೀಡಿಯೋದ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡಿ, ನಂತರ ಇನ್ನೊಮ್ಮೆ ಕಾಪಿ ಮಾಡಿ. ಸೊ ಈ ಕಡೆ ಇನ್ನೊಂದು ವೀಡಿಯೋವನ್ನು ನಾವು ಅಡ್ಜಸ್ಟ್ ಮಾಡಿದ್ವಿ, ಸೊ ಇದಕ್ಕೂ ಸಹ ಅಡ್ಜಸ್ಟ್ ಮಾಡಿ. ಲಾಸ್ಟ್ನ ವೀಡಿಯೋ ಕ್ಲಿಪ್ಗೆ ಬನ್ನಿ. ವೀಡಿಯೋ ಕ್ಲಿಪ್ನ ಲಾಸ್ಟ್ ಎಂಡಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಮುಂದೆ ಇನ್ನೊಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಈ ಕಡೆ ಇದ್ದ ಕೀ ಫ್ರೇಮ್ ಮೇಲೆ ಬನ್ನಿ, ಹಾಗೆ ಆಪೋಸಿಟಿ ಮೇಲೆ ಕ್ಲಿಕ್ ಮಾಡಿ, ಆಪೋಸಿಟಿಯನ್ನು 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ಸ್ನೇಹಿತರೆ ಟ್ರೆಂಡಿಂಗ್ ರೀಲ್ಸನ್ನು ಎಡಿಟ್ ಮಾಡೋದು ಹೇಗೆ ಅಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ.